ವೀಕ್ಷಕರೇ, ಈ ಘಟನೆಯಾಗಿದ್ದು 9ನೇ ತಾರೀಕು. ಎಲ್ಲ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು. 10ನೇ ತಾರೀಕಿನಿಂದಲೇ ಅಂದರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ, ನಾಕಾಬಂದಿ ಆಗುತ್ತೆ, SIT ರಚನೆ ಆಗುತ್ತೆ, ಆನಂತರ CIDಗೆ ಹೋಗುತ್ತೆ, CID ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ, ಆಮೇಲೆ CBIಗೆ ಹೋಗುತ್ತೆ, ಆಮೇಲೆ ಎಕ್ಸ್ಪರ್ಟ್ಗಳು, ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು, ಆಮೇಲೆ ಬ್ರೈನ್ ಮ್ಯಾಪಿಂಗ್ ಅಂತಂದರೆ ನಿಮ್ಮನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ. ಇಂಥದ್ದೆಲ್ಲ ಆಯ್ತಾ? ಎಲ್ಲಿ ತಪ್ಪಿತು? ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಯಾಕೆ ಸಿಕ್ಕಾಕೋತಾ ಇಲ್ಲ? ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನ ಒಂದು ನಿಲುವಿಗೆ ಬರುತ್ತೆ, ಒಂದು ಜಡ್ಜ್ಮೆಂಟ್ಗೆ ಬರುತ್ತೆ ಹೈಕೋರ್ಟ್. ಈ ಸ್ಯಾಂಪಲ್ಗಳೆಲ್ಲ ಕೊಡಲಿಲ್ವ ನಾವು? ಕೊಟ್ಟಿದೆ. ಅಂದರೆ ಕೊಡಲಿಲ್ಲ ನಾವು ಅಂತಂದರೆ ಯಾರು ಸಂಬಂಧಪಟ್ಟವರಿದ್ದಾರೆ, ಪರ ವಿರೋಧ ಇದ್ದವರು ಕೊಡಲಿಲ್ವ? ಬನ್ನಿ, ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಏನು ಹೇಳುತ್ತೆ ಹೈಕೋರ್ಟ್? ಇದಾದ ನಂತರ ನಿಮಗೆ CBI ವಿಚಾರ ಕೂಡ ಹೇಳ್ತೀನಿ, ಅದು ಬಾಕಿ ಇದೆ. ಬನ್ನಿ, ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ. ಹೈಕೋರ್ಟ್ ನಿಲುವೇನು ನೋಡಿ. ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿಂದಲೂ ಹೇಳಿದೆ, ಸಾಕಷ್ಟು ತನಿಖೆ ನಡೆದಿದೆ. ಯಾರೂ ಕೂಡ ತಪ್ಪು ಅಭಿಪ್ರಾಯ ಬೇಡ. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ ನೋ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿರಂತರವಾಗಿ ಮಾತಾಡಿದೆ, ನಿರಂತರವಾಗಿ ತನಿಖೆ ಆಗಿದೆ. ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ. ಪೊಲೀಸ್ ತನಿಖೆಯಾಗಿದೆ, CID ತನಿಖೆಯಾಗಿದೆ, ಆಮೇಲೆ CBI ತನಿಖೆಯಾಗಿದೆ. 35 ಸಾಕ್ಷಿಗಳ ಪರಿಶೀಲನೆ ಆಗಿದೆ. 35 ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. 40 ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ. 26 ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಇದೆಲ್ಲ ಆದ ನಂತರ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರ್ತಾರೆ. ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಅವರನ್ನ ಖುಲಾಸೆ ಮಾಡಲಾಗುತ್ತೆ. ಓಕೆ, ಆಮೇಲೆ ಸೌಜನ್ಯ ಕೇಸ್ನಿಂದ ಸಂತೋಷ್ ರಾವ್ ಖುಲಾಸೆ ಅಂತ ಆಯ್ತು, ಈತ ಅಲ್ಲ ಅಂತ ಆಯ್ತು. 95 ಪುಟಗಳ ಅಂತಿಮ ಆದೇಶ ನೀಡಿದ್ದ ಹೈಕೋರ್ಟಲ್ಲಿ ಇದ್ದಾಗ ನಂತರದ ಮೇಲೆ ಹೋಗುತ್ತೆ ನೋಡಿ. ಸಮಾಜದಲ್ಲಿ ಆಗ ಅಲ್ಲಿಗೆ ಹೋಗುತ್ತೆ, ಇನ್ನು ರಿಟ್ ಪಿಟಿಷನ್ ಮರು ತನಿಖೆ ಮಾಡಿ ಅಂತ ಹೋಗುತ್ತೆ. ಆಗ ಹೈಕೋರ್ಟ್ ಹೇಳುತ್ತೆ, ನೋಡ್ರಪ್ಪ, ಇದು ಭಾಳ ಸೂಕ್ಷ್ಮ ವಿಚಾರ, ಸಮಾಜದಲ್ಲಿ ಅಶಾಂತಿ ಎಂಬ ಕಾರಣಕ್ಕೆ ಮರು ತನಿಖೆ ಅಸಾಧ್ಯ ಅಂತ ಹೈಕೋರ್ಟ್ ಹೇಳುತ್ತೆ. ಆದರೆ ಸಂತ್ರಸ್ತೆಯ ಪೋಷಕರಿಗೆ, ಅಂದರೆ ತಂದೆ ತಾಯಿಗಳಿಗೆ ಅಥವಾ ಮಾವ, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ, ಮೇಲ್ಮನವಿ ಸಲ್ಲಿಸುವ ಹಕ್ಕಿದೆ ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ನನಗಿಲ್ಲ, ಸ್ಮಿತಾ ಅವ್ರಿಗಿಲ್ಲ, ಶ್ರೀಲಕ್ಷ್ಮಿ ಅವರಿಗೆ ಅವಕಾಶ ಇಲ್ಲ, ಅಥವಾ ರಿಪಬ್ಲಿಕ್ ಕನ್ನಡಕ್ಕಿಲ್ಲ, ರಂಜಿತ್ ಶಿರಿಯಾರ್ ಅವ್ರಿಗಿಲ್ಲ, ಹೋರಾಟ ಮಾಡೋರಿಗಿಲ್ಲ, ಹೋರಾಟದ ಪರವಾಗಿರೋರಿಗಿಲ್ಲ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗಿಲ್ಲ, ಯಾರಿಗೂ ಇಲ್ಲ. ಯಾರಿಗಿರೋದು ಹಕ್ಕು? ಸೌಜನ್ಯಾಳ ತಂದೆ ತಾಯಿ ಸೋದರ ಮಾವ ಯಾರೆಲ್ಲ ಇದ್ದಾರೆ ಅವರಿಗೆ ಇದೆ ಅನ್ನುವಂಥ ಆದೇಶವನ್ನು ಕೊಡುತ್ತೆ. ಆ ನಂತರ ವೀಕ್ಷಕರೇ, ಈ ಘಟನೆಯಾಗಿದ್ದು 9ನೇ ತಾರೀಕು. ಎಲ್ಲ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು. 10ನೇ ತಾರೀಕಿನಿಂದಲೇ ಅಂದರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ, ನಾಕಾಬಂದಿ ಆಗುತ್ತೆ, SIT ರಚನೆ ಆಗುತ್ತೆ, ಆನಂತರ CIDಗೆ ಹೋಗುತ್ತೆ, CID ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ, ಆಮೇಲೆ CBIಗೆ ಹೋಗುತ್ತೆ, ಆಮೇಲೆ ಎಕ್ಸ್ಪರ್ಟ್ಗಳು, ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು, ಆಮೇಲೆ ಬ್ರೈನ್ ಮ್ಯಾಪಿಂಗ್ ಅಂತಂದರೆ ನಿಮ್ಮನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ. ಇಂಥದ್ದೆಲ್ಲ ಆಯ್ತಾ? ಎಲ್ಲಿ ತಪ್ಪಿತು? ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಯಾಕೆ ಸಿಕ್ಕಾಕೋತಾ ಇಲ್ಲ? ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನ ಒಂದು ನಿಲುವಿಗೆ ಬರುತ್ತೆ, ಒಂದು ಜಡ್ಜ್ಮೆಂಟ್ಗೆ ಬರುತ್ತೆ ಹೈಕೋರ್ಟ್. ಈ ಸ್ಯಾಂಪಲ್ಗಳೆಲ್ಲ ಕೊಡಲಿಲ್ವ ನಾವು? ಕೊಟ್ಟಿದೆ. ಅಂದರೆ ಕೊಡಲಿಲ್ಲ ನಾವು ಅಂತಂದರೆ ಯಾರು ಸಂಬಂಧಪಟ್ಟವರಿದ್ದಾರೆ, ಪರ ವಿರೋಧ ಇದ್ದವರು ಕೊಡಲಿಲ್ವ? ಬನ್ನಿ, ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಏನು ಹೇಳುತ್ತೆ ಹೈಕೋರ್ಟ್? ಇದಾದ ನಂತರ ನಿಮಗೆ CBI ವಿಚಾರ ಕೂಡ ಹೇಳ್ತೀನಿ, ಅದು ಬಾಕಿ ಇದೆ. ಬನ್ನಿ, ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ. ಹೈಕೋರ್ಟ್ ನಿಲುವೇನು ನೋಡಿ. ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿಂದಲೂ ಹೇಳಿದೆ, ಸಾಕಷ್ಟು ತನಿಖೆ ನಡೆದಿದೆ. ಯಾರೂ ಕೂಡ ತಪ್ಪು ಅಭಿಪ್ರಾಯ ಬೇಡ. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ ನೋ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿರಂತರವಾಗಿ ಮಾತಾಡಿದೆ, ನಿರಂತರವಾಗಿ ತನಿಖೆ ಆಗಿದೆ. ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ. ಪೊಲೀಸ್ ತನಿಖೆಯಾಗಿದೆ, CID ತನಿಖೆಯಾಗಿದೆ, ಆಮೇಲೆ CBI ತನಿಖೆಯಾಗಿದೆ. 35 ಸಾಕ್ಷಿಗಳ ಪರಿಶೀಲನೆ ಆಗಿದೆ. 35 ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. 40 ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ. 26 ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಇದೆಲ್ಲ ಆದ ನಂತರ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರ್ತಾರೆ.
ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಅವರನ್ನ ಖುಲಾಸೆ ಮಾಡಲಾಗುತ್ತೆ. ಓಕೆ, ಆಮೇಲೆ ಸೌಜನ್ಯ ಕೇಸ್ನಿಂದ ಸಂತೋಷ್ ರಾವ್ ಖುಲಾಸೆ ಅಂತ ಆಯ್ತು, ಈತ ಅಲ್ಲ ಅಂತ ಆಯ್ತು. 95 ಪುಟಗಳ ಅಂತಿಮ ಆದೇಶ ನೀಡಿದ್ದ ಹೈಕೋರ್ಟಲ್ಲಿ ಇದ್ದಾಗ ನಂತರದ ಮೇಲೆ ಹೋಗುತ್ತೆ ನೋಡಿ ಸಮಾಜದಲ್ಲಿ. ಆಗ ಅಲ್ಲಿಗೆ ಹೋಗುತ್ತೆ ರಿಟ್ ಪಿಟಿಷನ್ ಮರು ತನಿಖೆ ಮಾಡಿ ಅಂತ ಹೋಗುತ್ತೆ. ಆಗ ಹೈಕೋರ್ಟ್ ಹೇಳುತ್ತೆ, ನೋಡ್ರಪ್ಪ ಇದು ಬಹಳ ಸೂಕ್ಷ್ಮ ವಿಚಾರ, ಸಮಾಜದಲ್ಲಿ ಅಶಾಂತಿ ಎಂಬ ಕಾರಣಕ್ಕೆ ಮರು ತನಿಖೆ ಅಸಾಧ್ಯ ಅಂತ ಹೈಕೋರ್ಟ್ ಹೇಳುತ್ತೆ. ಆದರೆ ಸಂತ್ರಸ್ತೆಯ ಪೋಷಕರಿಗೆ, ಅಂದರೆ ತಂದೆ ತಾಯಿಗಳಿಗೆ ಅಥವಾ ಮಾವ, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ, ಮೇಲ್ಮನವಿ ಸಲ್ಲಿಸುವ ಹಕ್ಕಿದೆ ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ನನಗಿಲ್ಲ, ಸ್ಮಿತಾ ಅವ್ರಿಗಿಲ್ಲ, ಶ್ರೀಲಕ್ಷ್ಮಿ ಅವರಿಗೆ ಅವಕಾಶ ಇಲ್ಲ, ಅಥವಾ ರಿಪಬ್ಲಿಕ್ ಕನ್ನಡಕ್ಕಿಲ್ಲ, ರಂಜಿತ್ ಶಿರಿಯಾರ್ ಅವ್ರಿಗಿಲ್ಲ, ಹೋರಾಟ ಮಾಡೋರಿಗಿಲ್ಲ, ಹೋರಾಟದ ಪರವಾಗಿರೋರಿಗಿಲ್ಲ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗಿಲ್ಲ, ಯಾರಿಗೂ ಇಲ್ಲ. ಯಾರಿಗಿರೋದು ಹಕ್ಕು? ಸೌಜನ್ಯಾಳ ತಂದೆ ತಾಯಿ ಸೋದರ ಮಾವ ಯಾರೆಲ್ಲ ಇದ್ದಾರೆ ಅವರಿಗೆ ಇದೆ ಅನ್ನುವಂಥ ಆದೇಶವನ್ನು ಕೊಡುತ್ತೆ. ಆ ನಂತರ ವೀಕ್ಷಕರೇ, ಈ ಘಟನೆಯಾಗಿದ್ದು 9ನೇ ತಾರೀಕು, ಎಲ್ಲ ಮಾಹಿತಿಗಳು ನಿಮ್ಮ ಗಮನಕ್ಕೆ ಬಂತು. 10ನೇ ತಾರೀಕಿನಿಂದಲೇ, ಅಂದರೆ ಮರುದಿವಸವೇ ಪೊಲೀಸರು ಅಲರ್ಟ್ ಆಗ್ತಾರೆ, ನಾಕಾಬಂದಿ ಆಗುತ್ತೆ, SIT ರಚನೆ ಆಗುತ್ತೆ, ಆನಂತರ CIDಗೆ ಹೋಗುತ್ತೆ, CID ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ, ಆಮೇಲೆ CBIಗೆ ಹೋಗುತ್ತೆ, ಆಮೇಲೆ ಎಕ್ಸ್ಪರ್ಟ್ಗಳು, ವಿಧಿವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟವರು, ಆಮೇಲೆ ಬ್ರೈನ್ ಮ್ಯಾಪಿಂಗ್ ಅಂತಂದರೆ ನಿಮ್ಮನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿ ನಿಮ್ಮ ಹತ್ರ ಕೇಳೋದು ಪ್ರತಿಯೊಂದು ಕೂಡ. ಇಂಥದ್ದೆಲ್ಲ ಆಯ್ತಾ? ಎಲ್ಲಿ ತಪ್ಪಿತು? ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಯಾಕೆ ಸಿಕ್ಕಾಕೋತಾ ಇಲ್ಲ? ಹಾಗಿದ್ರೆ ಹೈಕೋರ್ಟ್ ಇಲ್ಲಿ ತನಕ ತನ್ನ ಒಂದು ನಿಲುವಿಗೆ ಬರುತ್ತೆ, ಒಂದು ಜಡ್ಜ್ಮೆಂಟ್ಗೆ ಬರುತ್ತೆ ಹೈಕೋರ್ಟ್. ಈ ಸ್ಯಾಂಪಲ್ಗಳೆಲ್ಲ ಕೊಡಲಿಲ್ವ ನಾವು? ಕೊಟ್ಟಿದೆ. ಅಂದರೆ ಕೊಡಲಿಲ್ಲ ನಾವು ಅಂತಂದರೆ ಯಾರು ಸಂಬಂಧಪಟ್ಟವರಿದ್ದಾರೆ, ಪರ ವಿರೋಧ ಇದ್ದವರು ಕೊಡಲಿಲ್ವ? ಬನ್ನಿ, ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ. ಏನು ಹೇಳುತ್ತೆ ಹೈಕೋರ್ಟ್? ಇದಾದ ನಂತರ ನಿಮಗೆ CBI ವಿಚಾರ ಕೂಡ ಹೇಳ್ತೀನಿ, ಅದು ಬಾಕಿ ಇದೆ. ಬನ್ನಿ, ಒಂದೊಂದೇ ಪಾಯಿಂಟ್ ಹೇಳ್ತೀನಿ ನೋಡಿ. ಹೈಕೋರ್ಟ್ ನಿಲುವೇನು ನೋಡಿ. ಸೌಜನ್ಯ ಪ್ರಕರಣದಲ್ಲಿ ನಾನು ಮೊದಲಿಂದಲೂ ಹೇಳಿದೆ, ಸಾಕಷ್ಟು ತನಿಖೆ ನಡೆದಿದೆ, ಯಾರಿಗೂ ಕೂಡ ತಪ್ಪು ಅಭಿಪ್ರಾಯ ಬೇಡ. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡಿಲ್ಲ, ನೋ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿರಂತರವಾಗಿ ಮಾತಾಡಿದೆ, ನಿರಂತರವಾಗಿ ತನಿಖೆ ಆಗಿದೆ. ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ನಡೆದಿದೆ, ಪೊಲೀಸ್ ತನಿಖೆಯಾಗಿದೆ, CID ತನಿಖೆಯಾಗಿದೆ, ಆಮೇಲೆ CBI ತನಿಖೆಯಾಗಿದೆ. 35 ಸಾಕ್ಷಿಗಳ ಪರಿಶೀಲನೆ ಆಗಿದೆ, 35 ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿದ್ದಾರೆ, 40 ದಾಖಲೆಗಳನ್ನು ಪರಾಮರ್ಶೆ ಮಾಡಿದ್ದಾರೆ, 26 ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಇದೆಲ್ಲ ಆದ ನಂತರ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರ್ತಾರೆ. ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಅವರನ್ನ ಖುಲಾಸೆ ಮಾಡಲಾಗುತ್ತೆ. ಓಕೆ, ಆಮೇಲೆ ಸೌಜನ್ಯ ಕೇಸ್ನಿಂದ ಸಂತೋಷ್ ರಾವ್ ಖುಲಾಸೆ ಅಂತ ಆಯ್ತು, ಈತ ಅಲ್ಲ ಅಂತ ಆಯ್ತು. 95 ಪುಟಗಳ ಅಂತಿಮ ಆದೇಶ ನೀಡಿದ್ದ ಹೈಕೋರ್ಟಲ್ಲಿ ಇದ್ದಾಗ ನಂತರದ ಮೇಲೆ ಹೋಗುತ್ತೆ ನೋಡಿ ಸಮಾಜದಲ್ಲಿ. ಆಗ ಅಲ್ಲಿಗೆ ಹೋಗುತ್ತೆ ರಿಟ್ ಪಿಟಿಷನ್ ಮರು ತನಿಖೆ ಮಾಡಿ ಅಂತ ಹೋಗುತ್ತೆ. ಆಗ ಹೈಕೋರ್ಟ್ ಹೇಳುತ್ತೆ, ನೋಡ್ರಪ್ಪ ಇದು ಬಹಳ ಸೂಕ್ಷ್ಮ ವಿಚಾರ, ಸಮಾಜದಲ್ಲಿ ಅಶಾಂತಿ ಎಂಬ ಕಾರಣಕ್ಕೆ ಮರು ತನಿಖೆ ಅಸಾಧ್ಯ ಅಂತ ಹೈಕೋರ್ಟ್ ಹೇಳುತ್ತೆ. ಆದರೆ ಸಂತ್ರಸ್ತೆಯ ಪೋಷಕರಿಗೆ, ಅಂದರೆ ತಂದೆ ತಾಯಿಗಳಿಗೆ ಅಥವಾ ಮಾವ, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ, ಮೇಲ್ಮನವಿ ಸಲ್ಲಿಸುವ ಹಕ್ಕಿದೆ ಅಂತೇಳಿ ಹೈಕೋರ್ಟ್ ಹೇಳುತ್ತೆ. ನನಗಿಲ್ಲ, ಸ್ಮಿತಾ ಅವ್ರಿಗಿಲ್ಲ, ಶ್ರೀಲಕ್ಷ್ಮಿ ಅವರಿಗೆ ಅವಕಾಶ ಇಲ್ಲ, ಅಥವಾ ರಿಪಬ್ಲಿಕ್ ಕನ್ನಡಕ್ಕಿಲ್ಲ, ರಂಜಿತ್ ಶಿರಿಯಾರ್ ಅವ್ರಿಗಿಲ್ಲ, ಹೋರಾಟ ಮಾಡೋರಿಗಿಲ್ಲ, ಹೋರಾಟದ ಪರವಾಗಿರೋರಿಗಿಲ್ಲ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗಿಲ್ಲ, ಯಾರಿಗೂ ಇಲ್ಲ. ಯಾರಿಗಿರೋದು ಹಕ್ಕು? ಸೌಜನ್ಯಾಳ ತಂದೆ ತಾಯಿ ಸೋದರ ಮಾವ ಯಾರೆಲ್ಲ ಇದ್ದಾರೆ ಅವರಿಗೆ ಇದೆ ಅನ್ನುವಂಥ ಆದೇಶವನ್ನು ಕೊಡುತ್ತೆ. ಆ ನಂತರ